ಇವತ್ತಿನ ನ್ಯೂಸ್ 360ಯಲ್ಲಿ ಜಗತ್ತಿನ ಯಾವ ದೇಶದಲ್ಲೂ ಇಲ್ಲದ ಒಂದು ಕಾನೂನು ಭಾರತದಲ್ಲಿದೆ. ಜಗತ್ತಿನ ಯಾವ ಮುಸ್ಲಿಂ ದೇಶದಲ್ಲೂ ಇಲ್ಲದ ಒಂದು ಕಾನೂನು ಭಾರತದಲ್ಲಿದೆ. ಅದು ವಕ್ಫ್ ಕಾಯ್ದೆ. ವಕ್ಫ್ ಬೋರ್ಡ್ನಲ್ಲಿ ಕೂತಿರುವಂತಹ ವ್ಯಕ್ತಿಗಳಿಗೆ ತಮಗೆ ಅನ್ನಿಸಿದ ಭೂಮಿಯ ಮೇಲೆ ಹಕ್ಕು ಸಾಧಿಸುವಂತಹ ಅಧಿಕಾರ ಇದೆ. ಯಾವುದೇ ಒಂದು ಭೂಮಿ ಇದು ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ಅವರಿಗೆ ಅನ್ನಿಸಿದರೆ ಆ ಭೂಮಿಯನ್ನ ವಕ್ಫ್ ಬೋರ್ಡ್ನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳುವಂತಹ ಅಧಿಕಾರ ವಕ್ಫ್ ಬೋರ್ಡ್ಗಳಿಗಿದೆ. ಈ ಕಾನೂನು 1995ರಿಂದ ಭಾರತದಲ್ಲಿದೆ. ಯಾವ ಮುಸ್ಲಿಂ ದೇಶದಲ್ಲೂ ಕೂಡ ಮುಸ್ಲಿಂ ಸಂಸ್ಥೆಗಳಿಗೆ ಇಷ್ಟು ದೊಡ್ಡ ಮಟ್ಟದ ಅಧಿಕಾರವನ್ನ ಕೊಟ್ಟಿಲ್ಲ. ಅದು ಭಾರತದಲ್ಲಿತ್ತು. ಆ ಕಾನೂನಿಗೆ ತಿದ್ದುಪಡಿ ತರೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಮುಂದಾಗಿದೆ. ವಕ್ಫ್ ಆಸ್ತಿ ಹೆಸರಿನಲ್ಲಿ ಒಂದೊಂದು ರಾಜ್ಯದಲ್ಲಿ ಲಕ್ಷಾಂತರ ಕೋಟಿ ಹಗರಣಗಳು ನಡೆದಿದೆ. ಆಸ್ತಿಯ ದುರ್ಬಳಕೆಯಾಗಿದೆ. ಈ ಆಸ್ತಿಗಳನ್ನ ಸರ್ಕಾರದ ವಶಕ್ಕೆ ಪಡೆಯೋದಕ್ಕೆ ಮೋದಿ ಸರ್ಕಾರ ಮುಂದಾಗ್ತಾ ಇದೆಯಾ? ನೋಡಿದ ಆಸ್ತಿಯನ್ನೆಲ್ಲ ನಮ್ಮದು ಅಂತ ಇತ್ತು ವಕ್ಫ್ ಬೋರ್ಡ್. ಈಗ ಆ ಅಪರಿಮಿತ ಅಧಿಕಾರಕ್ಕೆ ಕಡಿವಾಣ ಹಾಕೋದಕ್ಕೆ ಹೊಸ ಕಾನೂನು ತರೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಈ ಮೂಲಕ ಆಸ್ತಿ ಕಬಳಿಕೆ, ಆಸ್ತಿ ದುರ್ಬಳಕೆ ಎರಡಕ್ಕೂ ಅವಕಾಶ ಕೊಡದೇ ಇರುವಂತಹ ಹೊಸ ಕಾನೂನನ್ನ ಇದೇ ಬಜೆಟ್ ಅಧಿವೇಶನದಲ್ಲಿ ಜಾರಿ ಮಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಆರ್ಟಿಕಲ್ 370 ಜಮ್ಮು ಕಾಶ್ಮೀರಕ್ಕಿದ್ದಂತಹ ವಿಶೇಷ ಸ್ಥಾನಮಾನ, ಅದೇ ರೀತಿಯ ಮತ್ತೊಂದು ವಿಶೇಷ ಸ್ಥಾನಮಾನ ಇತ್ತು ವಕ್ಫ್ ಬೋರ್ಡ್ಗೆ. ವಕ್ಫ್ ಬೋರ್ಡ್ಗಳಿಗಿದ್ದ ವಿಶೇಷ ಸ್ಥಾನಮಾನ ರದ್ದಿಗೆ ನರೇಂದ್ರ ಮೋದಿ ಸರ್ಕಾರ ಮುಂದಾಗಿದೆ. 1995ರ ವಕ್ಫ್ ಕಾನೂನಿಗೆ 40ಕ್ಕೂ ಹೆಚ್ಚು ತಿದ್ದುಪಡಿ ತರೋದಕ್ಕೆ ಮೋದಿ ಸರ್ಕಾರ ನಿರ್ಧಾರ ಮಾಡಿದೆ. ಕೇಂದ್ರ ಸಚಿವ ಸಂಪುಟ ವಕ್ಫ್ ಕಾನೂನು ತಿದ್ದುಪಡಿಗೆ ಒಪ್ಪಿಗೆ ಕೊಟ್ಟಿದೆ. ನಿನ್ನೆ ಸಂಜೆ ದೆಹಲಿಯಲ್ಲಿ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಂಥದ್ದೊಂದು ಕಾನೂನು ತಿದ್ದುಪಡಿಗೆ ಅಧಿಕೃತವಾಗಿ ಒಪ್ಪಿಗೆ ನೀಡಲಾಗಿದೆ. 2022ರಿಂದ ಈ ಕಾನೂನು ಬದಲಾಗಬೇಕು ಅನ್ನುವ ಹೋರಾಟ ತೀವ್ರ ಆಗಿತ್ತು. 2024ರ ಚುನಾವಣಾ ಸಂದರ್ಭದಲ್ಲೂ ಈ ಕಾನೂನು ತಿದ್ದುಪಡಿಯಾಗಬೇಕು ಅನ್ನುವ ಒತ್ತಾಯ ಇತ್ತು. ಈಗ ಈ ಕಾನೂನು ತಿದ್ದುಪಡಿಗೆ ನರೇಂದ್ರ ಮೋದಿ ಸರ್ಕಾರ ಮುಂದಾಗಿದೆ. ಎಂದಿನಂತೆ ಮೋದಿ ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಕಾಂಗ್ರೆಸ್ ನೇರವಾಗಿ ವಿರೋಧ ಮಾಡ್ತಾ ಇಲ್ಲ, ಆದರೆ ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ಮುಖಂಡರುಗಳು ಈ ಕಾನೂನಿಗೆ ವಿರೋಧ ಮಾಡ್ತಾ ಇದ್ದಾರೆ. ಈ ಕಾನೂನು ತಿದ್ದುಪಡಿ ಆದ್ರೆ ಸಹಿಸೋದಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ವಕ್ಫ್ ಕಾಯ್ದೆ ತಿದ್ದುಪಡಿ ಆದ್ರೆ ಅದು ಮುಸ್ಲಿಮರ ಸುಲಿಗೆ ಅಂತ ಅಸಾದುದ್ದೀನ್ ಓವೈಸಿ ಮಾತಾಡ್ತಾ ಇದ್ದಾರೆ. ಎಐಎಂಐಎಂನ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ನರೇಂದ್ರ ಮೋದಿ ಸರ್ಕಾರ 2019ರಲ್ಲಿ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದ ನಂತರ ಮಾಡಿದ ಮೊದಲ ನಿರ್ಧಾರ ಜಮ್ಮು ಕಾಶ್ಮೀರಕ್ಕಿದ್ದ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿದ್ದು. ಈಗ ಮೋದಿ ನೇತೃತ್ವದ 3ನೇ ಸರ್ಕಾರ ಬಂದಿದೆ. ಮೊದಲ ನಿರ್ಧಾರ ವಕ್ಫ್ ಬೋರ್ಡ್ಗಳಿಗೆ ಇರುವಂತಹ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡುವ ನಿರ್ಧಾರವನ್ನು ಕೇಂದ್ರ ಸಂಪುಟದಲ್ಲಿ ಮಾಡಲಾಗಿದೆ. ಮೊದಲಿಗೆ ವಕ್ಫ್ ಆಸ್ತಿ ಅಂದ್ರೇನು ಅಂತ ತಿಳ್ಕೊಂಡು ಆನಂತರ ವಕ್ಫ್ ಬೋರ್ಡ್ನಿಂದ ಯಾವ ರೀತಿಯ ಭೂ ಕಬಳಿಕೆ ಆಗ್ತಾ ಇತ್ತು, ವಕ್ಫ್ ಬೋರ್ಡ್ಗೆ ಏನೆಲ್ಲ ಅಪರಿಮಿತ ಅಧಿಕಾರ ಇತ್ತು, ಈಗ ಏನೆಲ್ಲ ಬದಲಾವಣೆ ಆಗ್ತಾ ಇದೆ. ವಕ್ಫ್ ಕಾನೂನು ಅಂದ್ರೇನು ಅಂತ ತಿಳ್ಕೊಂಡ್ರೆ ಇಷ್ಟು ದಿನ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಕಾನೂನಿನ ಹೆಸರಲ್ಲಿ ಅನ್ಯಾಯ ನಡೀತಾ ಇತ್ತು, ಅಕ್ರಮ ನಡೀತಾ ಇತ್ತು, ಭೂಮಿಯ ಕಬಳಿಕೆ ಆಗ್ತಾ ಇತ್ತು, ದುರ್ಬಳಕೆ ಆಗ್ತಾ ಇತ್ತು, ಲಂಚಾವತಾರ ನಡೀತಾ ಇತ್ತು, ಎಲ್ಲವನ್ನು ಅರ್ಥ ಮಾಡ್ಕೊಳ್ಬಹುದು. ಮೊದಲಿಗೆ ವಕ್ಫ್ ಆಸ್ತಿ ಅಂದ್ರೇನು? ಇಸ್ಲಾಂ ಪ್ರಕಾರ ವಕ್ಫ್ ಆಸ್ತಿ ಅಂದ್ರೆ ದೇವರಿಗೆ ಸೇರಿದ ಆಸ್ತಿ, ಅಂದ್ರೆ ಅಲ್ಲಾನಿಗೆ ಸೇರಿದ ಆಸ್ತಿ. ಮುಸ್ಲಿಮರು ಧಾರ್ಮಿಕ, ಶೈಕ್ಷಣಿಕ ಮತ್ತು ದಾನದ ಉದ್ದೇಶಕ್ಕಾಗಿ ನೀಡಿದಂತಹ ಆಸ್ತಿ. ಹಿಂದೆ ರಾಜರುಗಳು ದೇವರಿಗಾಗಿ ಆಸ್ತಿ ಅಂತ ದಾನ ಮಾಡ್ತಾ ಇದ್ರು. ಅದೇ ಆಸ್ತಿ ಈಗಿನ ಕಾಲದಲ್ಲಿ ಶ್ರೀಮಂತರು, ರಾಜಕಾರಣಿಗಳು, ಕೆಲವು ರಾಜಕಾರಣಿಗಳು ದಾನ ಮಾಡೋದಿಲ್ಲ,
ಶ್ರೀಮಂತರು ದಾನ ಮಾಡ್ತಾರೆ, ಸಾಮಾನ್ಯ ವ್ಯಕ್ತಿಗಳು ಕೂಡ ದಾನ ಮಾಡ್ತಾರೆ. ಹಿಸ್ಟಾರಿಕಲಿ ಒಂದಷ್ಟು ಭೂಮಿ ವಕ್ಫ್ ಆಸ್ತಿ ಅಂತ ಬಂದಿದೆ, ರಾಜ ಮಹಾರಾಜರು ಕೊಟ್ಟಿದ್ದಂಥದ್ದು. ಈ ಆಸ್ತಿಗಳಿಗೆ ನಿರ್ವಹಣೆಯ ಅಧಿಕಾರ ರಾಜ್ಯ ವಕ್ಫ್ ಬೋರ್ಡ್ಗಳಿಗಿದೆ. ರಾಜ್ಯದ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ವಕ್ಫ್ ಬೋರ್ಡ್ಗಳಿದ್ದಾವೆ. ಈ ವಕ್ಫ್ ಆಸ್ತಿಗಳನ್ನು, ದೇವರ ಹೆಸರಿನಲ್ಲಿರುವ ಆಸ್ತಿಯನ್ನು ನಿಯಂತ್ರಣ ಮಾಡೋದು, ನಿರ್ವಹಣೆ ಮಾಡುವಂತಹ ಅಧಿಕಾರ ವಕ್ಫ್ ಬೋರ್ಡ್ಗಳಿಗಿದೆ. ಒಂದು ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳೋದು, ಭೂಮಿಯನ್ನು ತನ್ನಲ್ಲೇ ಉಳಿಸ್ಕೊಳ್ಳೋದು, ಜೊತೆಗೆ ವರ್ಗಾಯಿಸುವಂತಹ ಅಧಿಕಾರ ವಕ್ಫ್ ಬೋರ್ಡ್ಗಳಿಗಿದೆ. ಈ ವಕ್ಫ್ ಆಸ್ತಿಯನ್ನು ಯಾವುದಕ್ಕೆ ಬಳಸಬೇಕು? ಮುಸ್ಲಿಮರ ಸಮಸ್ಯೆಗಳ ಪರಿಹಾರಕ್ಕೆ ಬಳಸಬೇಕು, ಸಮಾಜ ಸೇವೆಗೆ ಬಳಸಬೇಕು, ಶಿಕ್ಷಣಕ್ಕೆ ಬಳಸಬೇಕು, ಧಾರ್ಮಿಕ ಕಾರ್ಯಗಳಿಗೆ ಬಳಸಬೇಕು, ಮಸೀದಿ ಮದರಸ ನಿರ್ಮಾಣ ಈ ರೀತಿಯ ಕಾರ್ಯಗಳಿಗೆ ವಕ್ಫ್ ಆಸ್ತಿಯನ್ನು ಬಳಸಿಕೊಳ್ಬೇಕು. ಮೊದಲಿಗೆ ಸ್ವತಂತ್ರ ಭಾರತದಲ್ಲಿ ವಕ್ಫ್ ಕಾನೂನು ಬಂದಿದ್ದು 1954ರಲ್ಲಿ ಜವಾಹರಲಾಲ್ ನೆಹರು ಪ್ರಧಾನಿಯಾಗಿದ್ದಾಗ ವಕ್ಫ್ ಕಾನೂನು ಜಾರಿಯಾಯಿತು. ಉದ್ದೇಶ ಇದ್ದದ್ದು ಇಸ್ಲಾಮಿಕ್ ದತ್ತಿ ಆಸ್ತಿಗಳಿಗೆ, ಅಂದರೆ ವಕ್ಫ್ ಆಸ್ತಿಗಳಿಗೆ ಆಡಳಿತಾತ್ಮಕವಾಗಿ ಒಂದು ಕಾನೂನು ಬೇಕಿತ್ತು, ಆಡಳಿತ ನಿರ್ವಹಣೆಗಾಗಿ. ಅದಕ್ಕಾಗಿ 1955ರಲ್ಲಿ ಕಾನೂನನ್ನು ತರಲಾಯಿತು. ಆ ಕಾನೂನಿನಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. 1995ರವರೆಗೆ ಅದು ನಡ್ಕೊಂಡು ಹೋಗ್ತಾ ಇತ್ತು. ಆದರೆ 1995ರಲ್ಲಿ ಕೇಂದ್ರದಲ್ಲಿದ್ದಂತಹ ಕಾಂಗ್ರೆಸ್ ಸರ್ಕಾರ ವಕ್ಫ್ ಆಕ್ಟ್ಗೆ ತಿದ್ದುಪಡಿ ತರುತ್ತೆ. ಆಗಿನಿಂದ ವಕ್ಫ್ ಆಕ್ಟ್ ಹಿಂದೆ ವಿವಾದ ಅನ್ನುವ ಪದ ಸೇರಿಕೊಳ್ಳುತ್ತೆ. ವಿವಾದಿತ ತಿದ್ದುಪಡಿಯನ್ನು ಕಾಂಗ್ರೆಸ್ ನೇತೃತ್ವದ ಕಾಂಗ್ರೆಸ್ನ ಸರ್ಕಾರ ಮಾಡುತ್ತೆ. PV ನರಸಿಂಹರಾವ್ ಪ್ರಧಾನಿಯಾಗಿರ್ತಾರೆ. ವಕ್ಫ್ ಬೋರ್ಡ್ಗಳಿಗೆ ಅಪರಿಮಿತ ಅಧಿಕಾರವನ್ನು ನೀಡಲಾಗುತ್ತೆ. ಏನು ಅಧಿಕಾರ, ಕಾಯ್ದೆಯಲ್ಲಿ ಏನಿದೆ ಎಲ್ಲವನ್ನು ವಿವರವಾಗಿ ಹೇಳ್ತೀನಿ. 1995ರಲ್ಲಿ ಈ ಕಾನೂನು ತರೋದಕ್ಕೆ ಒಂದು ಕಾರಣ ಇದೆ. 1992ರಲ್ಲಿ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಗುತ್ತೆ. PV ನರಸಿಂಹರಾವ್ ಅವರ ಸರ್ಕಾರ ಇದ್ದಾಗಲೇ ಬಾಬ್ರಿ ಮಸೀದಿ ಧ್ವಂಸ ಆಗುತ್ತೆ. ಆಗ ಸಿಟ್ಟಿಗೆದ್ದಿದ್ದಂತಹ ಮುಸ್ಲಿಮರನ್ನ, ಮುಸ್ಲಿಂ ಸಮಾಜವನ್ನ ಸಮಾಧಾನ ಪಡಿಸೋದಕ್ಕೋಸ್ಕರ ವಕ್ಫ್ ಬೋರ್ಡ್ ಕಾನೂನಿಗೆ, ವಕ್ಫ್ ಕಾನೂನಿಗೆ ತಿದ್ದುಪಡಿಯನ್ನು ತಂದು ವಕ್ಫ್ ಬೋರ್ಡ್ಗಳಿಗೆ ಅಪರಿಮಿತ ಅಧಿಕಾರವನ್ನು ನೀಡಲಾಗುತ್ತೆ. 2013 ಅಗೈನ್ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರುತ್ತೆ. 1995ರ ವಕ್ಫ್ ಕಾನೂನಿಗೆ ಒಂದು ತಿದ್ದುಪಡಿಯನ್ನು ತರ್ತಾರೆ. ವಕ್ಫ್ ಬೋರ್ಡ್ಗಳಿಗೆ ಇನ್ನಷ್ಟು ಅಧಿಕಾರವನ್ನು 2013ರಲ್ಲಿ ನೀಡಲಾಗುತ್ತೆ. ವಕ್ಫ್ ಹೆಸರಿನಲ್ಲಿ ಎಷ್ಟು ಆಸ್ತಿ ಇದೆ ಅಂತ ನೋಡಿದರೆ 2006ರಲ್ಲಿ ವಕ್ಫ್ ಆಸ್ತಿ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ, 2006ರಲ್ಲಿ ಇಡೀ ದೇಶಾದ್ಯಂತ ವಕ್ಫ್ ಹೆಸರಿನಲ್ಲಿದ್ದಂತಹ ಆಸ್ತಿ 1.2 ಲಕ್ಷ ಎಕರೆ. ಇಡೀ ದೇಶಾದ್ಯಂತ ಭೂಮಿ, ಕಟ್ಟಡಗಳನ್ನು ಬಿಟ್ಟು ಹೇಳ್ತಾ ಇದ್ದೀನಿ, ಭೂಮಿಯ 1.2 ಲಕ್ಷ ಎಕರೆ 2006ರಲ್ಲಿತ್ತು. 2009ರಲ್ಲಿ ಅದರ 4 ಲಕ್ಷ ಎಕರೆಗೆ ಏರಿಕೆಯಾಗುತ್ತೆ. ಈಗ 2024ರ ವರದಿಗಳ ಪ್ರಕಾರ 8 ಲಕ್ಷ ಎಕರೆಯಷ್ಟು ಭೂಮಿ ಇಡೀ ದೇಶಾದ್ಯಂತ ವಕ್ಫ್ ಬೋರ್ಡ್ಗಳ ಹೆಸರಿನಲ್ಲಿದೆ. 2006ರಿಂದ 2024ರವರೆಗೆ ಅಂತಹ ಮಹಾನ್ ಮ್ಯಾಜಿಕ್ ಏನಾಯಿತು? 1.2 ಲಕ್ಷ ಎಕರೆ ಇದ್ದಂತಹ ಭೂಮಿ 8 ಲಕ್ಷ ಎಕರೆ ಆಗಿದ್ದು ಹೇಗೆ? ಈ ದೇಶದಲ್ಲಿ ಅತಿ ಹೆಚ್ಚು ಭೂಮಿಯ ಒಡೆತನ ಹೊಂದಿರುವಂತಹ ಸಂಸ್ಥೆಗಳಲ್ಲಿ ವಕ್ಫ್ ಬೋರ್ಡ್ ಕೂಡ ಒಂದು. ಅತ್ಯಂತ ಹೆಚ್ಚು ಭೂಮಿ ಯಾರ ಹತ್ರ ಇದೆ? ಸಹಜವಾಗಿ ಮಿಲಿಟರಿಯವರ ಹತ್ರ ಇದೆ. ಮಿಲಿಟರಿಯ ಬಳಿ ಈ ದೇಶದಲ್ಲಿ 18 ಲಕ್ಷ ಎಕರೆ ಭೂಮಿ ಇದೆ. ಎರಡನೇ ಸ್ಥಾನದಲ್ಲಿ ರೈಲ್ವೆ ಇಲಾಖೆ ಇದೆ, 12 ಲಕ್ಷ ಎಕರೆ ಭೂಮಿ ಇದೆ. ಮೂರನೇ ಸ್ಥಾನ ವಕ್ಫ್. ಇದೇನು ಸರ್ಕಾರದ ಇಲಾಖೆ ಅಲ್ಲ. ಮಿಲಿಟರಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ, ರೈಲ್ವೆ ಕೇಂದ್ರದ ವ್ಯಾಪ್ತಿಗೆ ಬರುತ್ತೆ. ದೇಶಾದ್ಯಂತ ಮಿಲಿಟರಿ ವಿಭಾಗಗಳಿದ್ದಾವೆ, ಆ ಮಿಲಿಟರಿ ಬೋರ್ಡ್ಗಳಿವೆ. ಮಿಲಿಟರಿ ಆಸ್ತಿ ದೇಶಾದ್ಯಂತ ಜಾಸ್ತಿ ಇದ್ದಾವೆ. 18 ಲಕ್ಷ ಎಕರೆ ಮಿಲಿಟರಿ ಇದೆ, ರೈಲ್ವೆದ 12 ಎಕರೆ ಇದೆ, ವಕ್ಫ್ ಬೋರ್ಡ್ನದ್ದು 8 ಲಕ್ಷ ಎಕರೆ ಇದೆ. ಹೇಗೆ ಬಂತು ಈ 8 ಲಕ್ಷ ಎಕರೆ? 1995ರ ಕಾನೂನು ಇದಕ್ಕೆಲ್ಲ ಮೂಲ. ವಕ್ಫ್ ಆಸ್ತಿಯಲ್ಲಿ 2006ರಲ್ಲಿ 1.2 ಲಕ್ಷ ಎಕರೆ ಇದ್ದದ್ದು 2024ಕ್ಕೆ 8 ಲಕ್ಷ ಎಕರೆ ಆಗಿದ್ದೇಗೆ? ಅದಕ್ಕೆ ಕಾರಣ ವಕ್ಫ್ ಕಾನೂನು 1995 ಏನು ಹೇಳುತ್ತೆ? ವಕ್ಫ್ ಕಾಯ್ದೆ 1995 ಸೆಕ್ಷನ್ 40 ಸಬ್ಸೆಕ್ಷನ್ 3.
ಸೆಕ್ಷನ್ 40 ಸಬ್ಸೆಕ್ಷನ್ 3 ಪ್ರಕಾರ ವಕ್ಫ್ ಬೋರ್ಡ್ಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಡಲಾಗಿದೆ. ಜಗತ್ತಿನ ಯಾವುದೇ ಮುಸ್ಲಿಂ ದೇಶದಲ್ಲಿ ಅಥವಾ ಇನ್ಯಾವುದೇ ದೇಶದಲ್ಲೂ ಇಲ್ಲದಿರುವಂತಹ ಕಾನೂನಿದು. ಈ ಕಾನೂನು ಏನು ಹೇಳುತ್ತೆ? ಯಾವುದೇ ಆಸ್ತಿ ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ಅನ್ನಿಸಿದರೆ, ಅವ್ರಿಗೆ ಮನಸ್ಸಿಗೆ ಅದು ಬಂತು ಅನ್ನಿಸಿದರೆ ಆ ಆಸ್ತಿಯ ಮೇಲೆ ಹಕ್ಕು ಸಾಧಿಸಬಹುದು. ಅದಕ್ಕೆ ನಾನು ಹೇಳಿದ್ದು ಈ ರೀತಿಯ ಆಸ್ತಿ ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ ಅಂತ. ಯಾವುದೇ ಆಸ್ತಿ ಅಥವಾ ಭೂಪ್ರದೇಶ ಭೂಮಿ ತನ್ನದು ಅಂತ ವಕ್ಫ್ ಬೋರ್ಡ್ಗೆ ಅನ್ನಿಸಿದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು, ಆ ಆಸ್ತಿಯ ಮೇಲೆ ಹಕ್ಕನ್ನು ಸಾಧಿಸಬಹುದು, ಆ ಆಸ್ತಿ ತಂದು ಅಂತ ಹಕ್ಕು ಮಂಡನೆ ಮಾಡಬಹುದು. ವಕ್ಫ್ ಕಾನೂನಿನ ಅಡಿಯಲ್ಲಿ ವಕ್ಫ್ ಆಸ್ತಿ ಭೂಮಿ ಅಂತ ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂತಹ ಅಧಿಕಾರ ಇದೆ ವಕ್ಫ್ ಬೋರ್ಡ್ಗಳಿಗೆ. ತನ್ನದು, ಈ ಆಸ್ತಿ ತನ್ನದು ಅಂತ, ಈ ಭೂಮಿ ತನ್ನದು ಅಂತ ವಕ್ಫ್ ಬೋರ್ಡ್ಗೆ ಅನಿಸಿದರೆ ಬೇರೆಯವರಿಗೆ ರಿಜಿಸ್ಟರ್ ಆಗದೇ ಇರುವಂತೆ ನೋಟಿಸನ್ನು ಕೊಡಬಹುದು. ಉದಾಹರಣೆಗೆ 1 ಎಕರೆ ಜಾಗ ಇದೆ, ಆ ಜಾಗ ವಕ್ಫ್ ಬೋರ್ಡ್ನವ್ರಿಗೆ ಅನಿಸುತ್ತೆ ಇದು ವಕ್ಫ್ ಆಸ್ತಿ ಇರಬಹುದು ಅಂತ, ಅದ್ರ ಮೇಲೆ ಕ್ಲೈಮ್ ಮಾಡ್ಬೋದು, ಒಂದು ನೋಟಿಸನ್ನು ರಿಜಿಸ್ಟರ್ ಆಫೀಸಲ್ಲಿ ಕೊಡಬಹುದು. ಆ ಭೂಮಿಯನ್ನು ಯಾರಿಗೂ ರಿಜಿಸ್ಟರ್ ಮಾಡಬೇಡಿ, ಮಾರಾಟ ಮಾಡುವಂತಿಲ್ಲ ಅಂತ ನೋಟಿಸ್ ಕೊಡಬಹುದು. ಆ ಅಧಿಕಾರ ವಕ್ಫ್ ಬೋರ್ಡ್ಗಳಿಗೆ ವಕ್ಫ್ ಕಾನೂನು 1995 ಜಾರಿಯಾದ ಕಾನೂನು ಕೊಟ್ಟಿದೆ. ಸೆಕ್ಷನ್ 54 ಪ್ರಕಾರ ಆಸ್ತಿ, ಈ ಯಾವುದೋ ಒಂದು ಆಸ್ತಿ ವಕ್ಫ್ ಬೋರ್ಡ್ದು ವಕ್ಫ್ ಆಸ್ತಿ ಅನಿಸಿದ್ರೆ ವಕ್ಫ್ ಬೋರ್ಡ್ನ ಸಿಇಒ ಅದರ ಮೇಲೆ ತನಿಖೆ ಆರಂಭಿಸಬಹುದು. ವಕ್ಫ್ ಬೋರ್ಡ್ನ ಸಿಇಒ ಅದರ ಮೇಲೆ ತನಿಖೆ ಆರಂಭ ಮಾಡಬಹುದು. ಆಗ ಸಿಇಒಗೆ ತನಿಖೆ ಆದ ಮೇಲೆ ಆ ಆಸ್ತಿ ವಕ್ಫ್ ಆಸ್ತಿ ಅಂತ ಅನ್ನಿಸಿದ್ರೆ ವಕ್ಫ್ ಟ್ರಿಬ್ಯುನಲ್ ಮೂಲಕ ಆ ಭೂಮಿಯ ಒಡೆತನ ಯಾರ್ದಿರುತ್ತೋ ಅವರನ್ನು ಒಕ್ಕಲೆಬ್ಬಿಸಬಹುದು, ಅವರನ್ನು ತೆರವು ಮಾಡಿ ಅಂತ ಆದೇಶ ಕೊಡಬಹುದು. 45 ದಿನದಲ್ಲಿ ಆ ಭೂಮಿಯ ಅಥವಾ ಆ ಕಟ್ಟಡದ ಮೂಲ ಮಾಲೀಕ ಆ ಜಾಗವನ್ನು ತೆರವು ಮಾಡದೇ ಇದ್ದರೆ ಆಸ್ತಿಯನ್ನು ವಶಕ್ಕೆ ಪಡೆಯುವ ಅಧಿಕಾರ ವಕ್ಫ್ ಬೋರ್ಡ್ಗಿದೆ. ವಕ್ಫ್ ಬೋರ್ಡ್ ಆಸ್ತಿಯನ್ನು ವಶಕ್ಕೆ ಪಡೆದಿದ್ದನ್ನು ದೇಶದ ಯಾವುದೇ ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಇದು ಇಂಟ್ರೆಸ್ಟಿಂಗ್. ವಕ್ಫ್ ಬೋರ್ಡ್ನಲ್ಲಿರೋ ಕೂತಿರೋನ್ಗೆ ಯಾರೋ ಒಬ್ಬ ವ್ಯಕ್ತಿಗೆ ಅನಿಸುತ್ತೆ ಈ ಆಸ್ತಿ ತಂದು ಅಂತ ಅದನ್ನು ವಶಪಡಿಸ್ಕೊಳ್ಬಹುದು. ಆದರೆ ಇದನ್ನು ಯಾವ ವ್ಯಕ್ತಿ ಭೂಮಿಯನ್ನು ಕಳೆದುಕೊಂಡಿರ್ತಾನೆ ಆತ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಂಗಿಲ್ಲ. ವಕ್ಫ್ ಬೋರ್ಡ್ ಮಾಡಿದ ಫೈನಲ್ ಆಗಿಬಿಡುತ್ತೆ. ಅದನ್ನು ಎಲ್ಲಿ ಪ್ರಶ್ನೆ ಮಾಡಬೇಕು? ಪ್ರಶ್ನೆ ಮಾಡೋದೇ ಇದ್ದರೆ ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ನಲ್ಲಿ, ವಕ್ಫ್ ಬೋರ್ಡ್ನ ಟ್ರೈಬ್ಯುನಲ್ನಲ್ಲಿ ಕಾನೂನು ಪ್ರಕಾರ ಹೋರಾಟ ಮಾಡಿ ಆ ಭೂಮಿ ತನ್ನದು ಅಂತ ಯಾರು ಮೂಲ ಒಡೆತನವನ್ನು ಹೊಂದಿರ್ತಾನಲ್ಲ ಅವನು ಪ್ರೂವ್ ಮಾಡ್ಕೊಳ್ಬೇಕು, ಅವನು ದಾಖಲೆಗಳನ್ನು ತರಬೇಕು. ಈ ಆಸ್ತಿ ನಂದು, ನಮ್ಮ ಅಪ್ಪನ ಕಡೆಯಿಂದ ಬಂದಿತ್ತು, ನಮ್ಮ ತಾತಂದು, ಅವ್ರ ತಾತಂದು, ಹೀಗೆ ಅವನ ದಾಖಲೆ ತರಬೇಕು. ವಕ್ಫ್ ಬೋರ್ಡ್ ಏನು ದಾಖಲೆ ತರಬೇಕಾಗಿಲ್ಲ. ಯಾವುದೇ ದಾಖಲೆ ಇಲ್ಲದೆ ಒಂದು ಆಸ್ತಿಯನ್ನು, ಒಂದು ಕಟ್ಟಡವನ್ನು, ಒಂದು ರಸ್ತೆಯನ್ನು, ಸರ್ಕಾರಿ ಕಟ್ಟಡ ಆಗಿದ್ರೂ ಕೂಡ ಅದು ತನ್ನದು ಅಂತ ವಕ್ಫ್ ಬೋರ್ಡ್ಗೆ ಅನಿಸಿದರೆ ಆ ಆಸ್ತಿ ವಕ್ಫ್ ಬೋರ್ಡ್ನದ್ದಾಗುತ್ತೆ. ಇಂಥ ಕಾನೂನು 25-30 ವರ್ಷಗಳಿಂದ ಭಾರತದಲ್ಲಿದೆ. ಇದನ್ನು ಪ್ರಶ್ನೆ ಮಾಡಿದರೆ ಆತ ಮುಸ್ಲಿಂ ವಿರೋಧಿ, ಆತ ಕೋಮುವಾದಿ, ಎಲ್ಲ ಪಟ್ಟಗಳನ್ನು ಕಟ್ಟಲಾಗುತ್ತೆ. ಮೂಲ ಮಾಲೀಕ ಈ ಆಸ್ತಿ ತಂದು ಅಂತ ಅವನು ಕಳೆದುಕೊಂಡಿರೋನು ಅವನ ದಾಖಲೆ ಹಿಡ್ಕೊಂಡು ಬಂದು ತೋರಿಸ್ಕೊಳ್ಬೇಕು. ಆದರೆ ವಕ್ಫ್ ಬೋರ್ಡ್ನವ್ರು ಇದು ನಂದು ಅಂತ ಬಂದವರಿಗೆ ಅವರೇನು ದಾಖಲೆ ತೋರಿಸ್ಬೇಕಾಗಿಲ್ಲ, ಅವರೇನು ಸಾಬೀತು ಮಾಡ್ಕೊಳ್ಬೇಕಾಗಿಲ್ಲ. ಯಾರು ಭೂಮಿಯನ್ನು 100 ವರ್ಷದಿಂದ ಇಟ್ಕೊಂಡಿರ್ತಾನಲ್ಲ ಅವ್ರ ಕುಟುಂಬದಲ್ಲಿ ಅವನು ಸಾಬೀತು ಮಾಡ್ಕೊಳ್ಬೇಕು. ಆದರೆ ಅಂತಿಮ ನಿರ್ಧಾರ ಯಾರ್ದು? ಕೋರ್ಟ್ನದ್ದಲ್ಲ, ವಕ್ಫ್ ಟ್ರೈಬ್ಯುನಲ್ ನಿರ್ಧಾರ ಮಾಡುತ್ತೆ, ವಕ್ಫ್ ನ್ಯಾಯಾಧಿಕರಣ ನಿರ್ಧಾರ ಮಾಡುತ್ತೆ. ಈ ನ್ಯಾಯಾಧಿಕರಣ ನಿರ್ಧಾರ ಮಾಡಿದ್ದನ್ನು ಪ್ರಶ್ನೆ ಮಾಡಿ ದೇಶದ ಯಾವುದೇ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ, ಫೈಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಒಬ್ಬ ಪ್ರಜೆಯ ಮೂಲಭೂತ ಹಕ್ಕನ್ನು ಕಡಿತಗೊಳಿಸುವಂತಹ ಕಾನೂನಿದು. ತನಗೆ ಅನ್ಯಾಯ ಆಗಿದೆ ಅಂತ ಈ ದೇಶದ ಕಾನೂನಿನ ಪ್ರಕಾರ ಕೋರ್ಟ್ಗೆ ಹೋಗೋದಕ್ಕೆ ಅಧಿಕಾರನೇ ಇಲ್ಲ. ವಕ್ಫ್ ತನ್ನ ಭೂಮಿಯನ್ನು ಕಬಳಿಸಿದೆ ಅಂತ ಕೋರ್ಟ್ನಲ್ಲಿ ಫೈಟ್ ಮಾಡುವಂತಹ ಅಧಿಕಾರ ಈ ದೇಶದ ಸಾಮಾನ್ಯ ಪ್ರಜೆಗಿಲ್ಲ. ಇಷ್ಟು ದೊಡ್ಡ ಅಧಿಕಾರವನ್ನು 1995ರಲ್ಲಿ ವಕ್ಫ್ ಬೋರ್ಡ್ಗಳಿಗೆ ಕೊಡಲಾಗಿದೆ. ಆ ಕಾರಣದಿಂದಾಗಿ 2006ರಲ್ಲಿ 1.2 ಲಕ್ಷ ಎಕರೆ ಭೂಮಿ ವಕ್ಫ್ ಆಸ್ತಿ ಇದ್ದದ್ದು 2024ಕ್ಕೆ 8 ಲಕ್ಷ ಎಕರೆಯಾಗಿದೆ.
ಇದರಲ್ಲಿ ಎಷ್ಟು ಅಕ್ರಮಗಳಾಗಿರ್ಬೋದು. ಕರ್ನಾಟಕ ಒಂದರಲ್ಲೇ 2 ಲಕ್ಷ ಕೋಟಿಗೂ ಮೀರಿದ ವಕ್ಫ್ ಹಗರಣ ಆಗಿದೆ. ಸದಾನಂದ ಗೌಡರು CM ಆಗಿದ್ದಾಗ ವಕ್ಫ್ ಹಗರಣದ ರಿಪೋರ್ಟ್ ಕೊಡಲಾಗಿತ್ತು. ಈಗಲೂ ಕೂಡ ಟೇಬಲ್ ಮೇಲೆ ಬಿದ್ದು ಆ ರಿಪೋರ್ಟ್ ಕೊಳಿತಾ ಇದೆ. ಅದರ ಮೇಲೆ ಯಾವ ತನಿಖೆ ಕೂಡ ಆಗಿಲ್ಲ. ಈಗ ಇಂಥದ್ದೊಂದು ಕಾನೂನನ್ನು ತಿದ್ದುಪಡಿ ಮಾಡೋದಕ್ಕೆ ಮೋದಿ ಸರ್ಕಾರ ಹೊರಟಿದೆ. 40ಕ್ಕೂ ಹೆಚ್ಚು ತಿದ್ದುಪಡಿ ಮಾಡ್ತಾರಂತೆ. ಮೋದಿ ಸರ್ಕಾರದ ಸಂಪುಟದಲ್ಲಿ ಈ ನಿರ್ಧಾರ ಆಗಿದೆ. 1995ರ ವಕ್ಫ್ ಕಾನೂನಿನಲ್ಲಿ ಕೆಲವು ವಿವಾದಿತ ಅಂಶಗಳಿಗೆ, ಅಂದರೆ ತನ್ನದೇ ಆಸ್ತಿಯಿಂದ ಹಕ್ಕು ಮಂಡನೆಯ ಅಧಿಕಾರಕ್ಕೆ ಮೊಟಕು ಮಾಡುವ ನಿರ್ಧಾರ ಮಾಡಲಾಗಿದೆ. ಆಸ್ತಿ ನೋಂದಣಿ ಮೇಲೆ ವಕ್ಫ್ ಬೋರ್ಡ್ಗಳಿಗಿರುವಂತಹ ಈಗ ಇರುವ ಪರಮಾಧಿಕಾರ ಇಲ್ಲ. ಯಾವುದೇ ಆಸ್ತಿಯನ್ನು ವಕ್ಫ್ ಅಂತ ಘೋಷಿಸುವ ಅಧಿಕಾರಕ್ಕೆ ಕತ್ತರಿ ಹಾಕುವ ನಿರ್ಧಾರ ಮಾಡಲಾಗುತ್ತೆ. ಯಾವುದೇ ಆಸ್ತಿಯನ್ನು ವಕ್ಫ್ ಆಸ್ತಿ ಅಂತ ಹೇಳಿದ್ರೆ ಅಥವಾ ಹಕ್ಕು ಮಂಡನೆಗೆ ಬಂದರೆ ಅದಕ್ಕೆ ದಾಖಲೆ ತರಬೇಕು. ಈ ಹಿಂದೆ ಯಾವ ದಾಖಲೆನೂ ತರುವಂತಿರಲಿಲ್ಲ. ಒಂದಷ್ಟು ಉದಾಹರಣೆಗಳಿದ್ದಾವೆ, ಅದು ಇಂಟ್ರೆಸ್ಟಿಂಗ್, ಅದೇ ಹೇಳ್ತೀನಿ. ವಕ್ಫ್ ಆಸ್ತಿ ನಿರ್ವಹಣೆ ಆಡಳಿತಕ್ಕೆ ಸಂಬಂಧಿಸಿದಂತೆ ಸುಧಾರಣಾ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಈಗ ಇರುವಂತಹ ವಕ್ಫ್ ಆಸ್ತಿಗಳ ಮೌಲ್ಯಮಾಪನ ಮಾಡುವಂತಹ ನಿರ್ಧಾರವನ್ನು ಸಂಪುಟದಲ್ಲಿ ಮಾಡಲಾಗಿದೆ. ಅದು ಕಾನೂನಾಗಿ ಜಾರಿಗೆ ಬರಬೇಕಾಗಿದೆ. ವಕ್ಫ್ ಆಸ್ತಿಗಳನ್ನು ಕಡ್ಡಾಯವಾಗಿ ವಕ್ಫ್ ಆಸ್ತಿಗಳ ವಿವರಗಳನ್ನು ಕಡ್ಡಾಯವಾಗಿ DC ಕಚೇರಿಗೆ ದಾಖಲೆಯನ್ನು ಸಲ್ಲಿಸಬೇಕು. ಅದು ವಕ್ಫ್ ಆಸ್ತಿ ಹೌದೋ ಅಲ್ವೋ ಅಂತ ನ್ಯಾಯಾಂಗ ಪರಿಶೀಲನೆಯಾಗಬೇಕು. ವಕ್ಫ್ ಆಡಳಿತ ಮಂಡಳಿಗಳಲ್ಲಿ ಮಹಿಳೆಯರಿಗೆ ಕಡ್ಡಾಯ ಪ್ರಾತಿನಿಧ್ಯ ಕೊಡಬೇಕು ಅಂತ. ಈಗ ಪ್ರಾತಿನಿಧ್ಯ ಇಲ್ಲ, ಇನ್ನು ಮುಂದೆ ಕೊಡಬೇಕು ಅನ್ನುವ ನಿರ್ಧಾರಗಳನ್ನು ಕೇಂದ್ರ ಸಂಪುಟ ಮಾಡಿದೆ. ಈ ಕಾನೂನು, ಈ ಬಿಲ್ ಈ ಸದನದಲ್ಲಿ ಮಂಡನೆಯಾಗಿ, ಬಜೆಟ್ ಅಧಿವೇಶನದಲ್ಲಿ ಮಂಡನೆಯಾಗಿ ಕಾನೂನಾಗಿ ಜಾರಿಗೆ ಬರುವಂತಹ ಸಾಧ್ಯತೆ ಇದೆ. ಈ ವಕ್ಫ್ ಬೋರ್ಡ್ಗಳಿಗೆ ಇಂತಹ ಅಪರಿಮಿತ ಅಧಿಕಾರವನ್ನು ಕೊಡಲಾಗಿತ್ತಲ್ಲ, ನೋಡಿದ ಭೂಮಿಯೆಲ್ಲ ನಮ್ಮದೇ ಅಂತ ಕ್ಲೈಮ್ ಮಾಡುವಂತಹ ಅಧಿಕಾರ. ಎಲ್ಲೆಲ್ಲಿ ಈ ರೀತಿಯ ಘಟನೆಗಳಾಗಿತ್ತು? ನೂರಾರು ಘಟನೆಗಳಾಗಿದ್ದಾವೆ. ನಾನು ಕೆಲವು ಉದಾಹರಣೆಯನ್ನು ಕೊಡ್ತೀನಿ. ಮಹಾರಾಷ್ಟ್ರದ ಕೊಲ್ಲಾಪುರ, ಇದೇ ವರ್ಷದ ಮೇ 2024 ಅಲ್ಲೊಂದು ಊರಿದೆ, ವಾಡನಾಗೆ ಅಂತ ಗ್ರಾಮ, ಕೊಲ್ಲಾಪುರ ಜಿಲ್ಲೆಯ ವಾಡನಾಗೆ ಅಂತ ಗ್ರಾಮ. ಆ ಗ್ರಾಮದಲ್ಲಿ 500-600 ವರ್ಷದ ಇತಿಹಾಸವಿರುವಂತಹ ಮಹಾದೇವ ದೇವಸ್ಥಾನ ಇದೆ. ಆ ಆಸ್ತಿ ತನಗೆ ಸೇರಿದ್ದು ಅಂತ ವಕ್ಫ್ ಬೋರ್ಡ್ ಹಕ್ಕು ಮಂಡನೆ ಮಾಡಿ ನೋಟಿಸ್ ಕೊಟ್ಟಿತ್ತು. ಮೊದಲ ಉದಾಹರಣೆ ಸೂರತ್ನಲ್ಲಿ 2021 ನವೆಂಬರ್ನಲ್ಲಿ ಸೂರತ್ನ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಆಫೀಸ್ ನಮ್ಮದು ಅಂತ ಗುಜರಾತ್ ವಕ್ಫ್ ಬೋರ್ಡ್ ಹಕ್ಕು ಮಂಡನೆ ಮಾಡಿ ನೋಟಿಸ್ ಕೊಟ್ಟಿತ್ತು. ಸರ್ಕಾರಿ ಕಚೇರಿ, ಸೂರತ್ ಮುನ್ಸಿಪಾಲಿಟಿ ಕಾರ್ಪೊರೇಷನ್ನ ಆಫೀಸ್ ತನ್ನದು, ಇದು ವಕ್ಫ್ ಆಸ್ತಿ ಅಂತ ಹಕ್ಕು ಮಂಡನೆ ಮಾಡಿ ನೋಟಿಸನ್ನು ಕೊಟ್ಟಿತ್ತು. ತಮಿಳುನಾಡಿನಲ್ಲಿ ಈ ರೀತಿಯ ನೂರಾರು ಘಟನೆಗಳಿದ್ದಾವೆ, ಪ್ರಕರಣಗಳಿದ್ದಾವೆ. ತಮಿಳುನಾಡಿನ ಈರೋಡ್ ಜಿಲ್ಲೆ ಆಗಸ್ಟ್ 2023ರಲ್ಲಿ ಆನಂಗ ಕೌದನ್ ಪುತ್ತೂರ್ ಅಂತ ಊರು, ಈ ಗ್ರಾಮದ ಭೂಮಿಯ ಮೇಲೆ ಹಕ್ಕು ಮಂಡನೆ ಮಾಡಿತ್ತು ತಮಿಳುನಾಡಿನ ವಕ್ಫ್ ಬೋರ್ಡ್. ರಾಣಿಪೇಟೆ 50ಕ್ಕೂ ತಮಿಳುನಾಡಿನ ರಾಣಿಪೇಟೆಯಲ್ಲಿ ಜನವರಿ 2023 50 ಎಕರೆಗೂ ಹೆಚ್ಚಿನ ಕೃಷಿ ಭೂಮಿಯ ಮೇಲೆ ತಮಿಳುನಾಡಿನ ವಕ್ಫ್ ಬೋರ್ಡ್ ಹಕ್ಕು ಮಂಡನೆ ಮಾಡಿತ್ತು. ಆರ್ಕಾಟ್ ಅನ್ನುವ ಸಿಟಿಯ ಹೊರವಲಯದಲ್ಲಿರುವಂತಹ ವೇಯಿಪುರ ಗ್ರಾಮದ ಭೂಮಿ ಮಾಲೀಕರಿಗೆ ನೋಟಿಸ್ ಕೊಟ್ಟು ಇದು ವಕ್ಫ್ ಭೂಮಿ ನಿಮ್ಮದಲ್ಲ, ನೀವು ಖಾಲಿ ಮಾಡಿ ಅಂತ ನೋಟಿಸ್ ಕೊಟ್ಟಿತ್ತು. ತಿರುಚನಾಪಳ್ಳಿ 2022 ದೊಡ್ಡ ವಿವಾದ ಆಗಿತ್ತು. ತಮಿಳುನಾಡಿನ ತಿರುಚನಾಪಳ್ಳಿ ಜಿಲ್ಲೆಯ 7 ಗ್ರಾಮಗಳ ಆಸ್ತಿಯ ಮೇಲೆ ವಕ್ಫ್ ಬೋರ್ಡ್ ಕಣ್ಣು ಹಾಕಿತ್ತು. ಇದು ತಮ್ಮ ಆಸ್ತಿ ಅಂತ ಹಕ್ಕು ಮಂಡನೆ ಮಾಡ್ತು. ಈ ಜಾಗದಲ್ಲಿ 1500 ವರ್ಷದ ಒಂದು ದೇವಸ್ಥಾನ ಇತ್ತು. ಈ ದೇವಸ್ಥಾನ ನಿರ್ಮಾಣ ಆದಾಗ ಸೌದಿ ಅರೇಬಿಯಾದಲ್ಲಿ ಇಸ್ಲಾಂ ಹುಟ್ಟೇ ಇರಲಿಲ್ಲ. ಆ ದೇವಸ್ಥಾನಕ್ಕೆ 400 ಎಕರೆಯಷ್ಟು ಆಸ್ತಿ ಇತ್ತು. ಆ ಆಸ್ತಿ ತನ್ನದು ಅಂತ ತಮಿಳುನಾಡಿನ ವಕ್ಫ್ ಬೋರ್ಡ್ ಹಕ್ಕು ಮಂಡನೆ ಮಾಡಿತ್ತು. ಗುಜರಾತ್ನ ಕರಾವಳಿಯ 2 ದ್ವೀಪಗಳು, 2 ಐಸ್ಲ್ಯಾಂಡ್ಗಳನ್ನು ಇದು ನನ್ನದು ಅಂತ ಗುಜರಾತ್ನ ವಕ್ಫ್ ಬೋರ್ಡ್ ಹಕ್ಕು ಮಂಡನೆ ಮಾಡಿತ್ತು. ಈ ಕೇಸ್ನ ವಿವಾದ ಕೋರ್ಟ್ಗೆ ಹೋದಾಗ ಕೋರ್ಟ್ಗೆ ಅಧಿಕಾರನೇ ಇಲ್ಲ, ವಕ್ಫ್ ಬೋರ್ಡ್ನ ಆಸ್ತಿಯ ವಿವಾದವನ್ನು ಬಗೆಹರಿಸುವ ಅಧಿಕಾರ ಕೋರ್ಟ್ಗೆ ಇಲ್ಲ ಅಂತ ಹೇಳಿತ್ತು. ಆಗ ಈ ದೇಶದ ಸುಪ್ರೀಂ ಕೋರ್ಟ್ ಒಂದು ಮಾತು ಹೇಳುತ್ತೆ, ಈ ಕೋರ್ಟ್ಗೆ ಈ ದೇಶದ ಯಾವುದೇ ವಿವಾದ, ಯಾವುದೇ ವಿಷಯ, ಯಾವುದೇ ವಸ್ತುವಿನ ಮೇಲೆ ತೀರ್ಪು ಕೊಡುವ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ತೀವ್ರ ಆಕ್ರೋಶದಿಂದ ಈ ಮಾತನ್ನು ಹೇಳಿದರು. ಅಷ್ಟಾದ ಮೇಲೂ ಕಾನೂನು
ತಿದ್ದುಪಡಿಯಾಗಿರಲಿಲ್ಲ. ಈಗ ತಿದ್ದುಪಡಿ ಮಾಡುವ ನಿರ್ಧಾರಕ್ಕೆ ಮೋದಿ ಸರ್ಕಾರ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.